ಕಮಲಮ್ಮ ಅಮ್ಮೋರೆ, ಹೇಳಿ ಅಮ್ಮೋರೆ. ಕಮಲಮ್ಮ, ನಿಮ್ಮೆಲ್ರಿಗೂ ಒಂದು ಸಿಹಿ ಸುದ್ದಿ ಇದೆ. ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ಏನಮ್ಮೋರೆ ವಿಷಯ? ನಮ್ಮ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ. ಇನ್ಮೇಲೆ ನೀವು ತುಂಬಾ ಕೆಲಸ ಮಾಡ್ಬೇಕಾಗತ್ತೆ. ತಿಂಗಳಿಗೆ 1.5 ಲಕ್ಷ ಟರ್ನ್ ಓವರ್, 60,000 ಅಡ್ವಾನ್ಸ್ ಕೊಟ್ಟಿದ್ದಾರೆ. 60,000ನಾ? ದೇವ್ರೆ ದೇವ್ರೆ ದೇವ್ರೆ. ಇವತ್ತೆಲ್ರಿಗೂ ಊಟದ ಜೊತೆಗೆ ಸ್ವೀಟ್ಸು ತರಿಸ್ಬಿಡಿ. ಸರಿ ಅಮ್ಮೋರೆ, ಮೊದ್ಲು ಇದನ್ನ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ದೇವ್ರೆ, ನಿನ್ನ ಅನುಗ್ರಹ ಯಾವಾಗಲೂ ನಮ್ಮೇಲೆ ಹೀಗೆ ಇರಲಿ. ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೀಲಿ. ಇವೆರಡನ್ನ ತಗೊಂಡು ಬನ್ನಿ. ಹಾಯ್ ಬಾಬಾ. ಹಾಯ್. ಇದೇನು ದೊಡ್ಡ ಪಟ್ಟಿನೇ ತಗೊಂಡು ಬಂದಿದ್ಯಾ? ನಮ್ಮೂರ್ ರೈತರಿಗೆ ಸಂಬಂಧಪಟ್ಟಿದ್ದು ಭಾವ. ಸುತ್ತೂರಲ್ಲಿ ಸಾಲ ತಗೊಂಡಿರೋ ರೈತರ ಒಂದು ಪಟ್ಟಿ ಮಾಡಿ ತಗೊಂಡ್ಬಾ ಅಂತ ಹೇಳಿದ್ನಲ್ಲ, ಅದೇನಾ ಪಟ್ಟಿ ಇದು? ಹೌದು ಭಾವ. ನಿನ್ ಪ್ರಕಾರ ಎಷ್ಟು ರೈತರು ಈ ರೀತಿ ಸಾಲ ಮಾಡಿರ್ಬೋದು ಅಂತ ಗೆಸ್ ಮಾಡಕ್ಕಾಗತ್ತಾ? 85 ಜನ? 100? 150? ನನ್ನ ಲೆಕ್ಕಕ್ಕೆ ಸಿಕ್ಕಿರೋ ಪ್ರಕಾರ ಸರಿಸುಮಾರು 368 ಜನ ರೈತರು ತಮ್ಮ ಜಮೀನ್ ಪತ್ರನ ಅಡ್ಬಿಟ್ಟು ಸಾಲ ಮಾಡಿದ್ದಾರೆ ಭಾವ. ಒಂದು ಆಶ್ಚರ್ಯದ ವಿಷಯ ಏನಂದ್ರೆ ಈ ಲೆಕ್ಕ ಬರೀ ನಮ್ಮ ಊರಿಗೆ ಸಂಬಂಧಪಟ್ಟಿರೋದು. 368 ಜನ ರೈತರು ಸಾಲ ತಗೊಂಡಿರೋದು ನನಗೆ ಗೊತ್ತೇ ಇಲ್ಲ. ಇದುವರೆಗೂ ಒಬ್ಬರು ಮುಖಂಡರು ನನಗಿದ್ರ ಬಗ್ಗೆ ಹೇಳಲೇ ಇಲ್ಲ. ಬಿಟ್ಟಿ ಬಡ್ಡಿ ದುಡ್ಡು ಬರ್ತಿರ್ಬೇಕಾದ್ರೆ ಯಾರ್ ತಾನೇ ಬಾಯ್ ಬಿಡ್ತಾರೆ ಭಾವ? ಆ 368 ಜನ ರೈತರಲ್ಲಿ 167 ಜನ ನಮ್ಮ ತಾತನ ಹತ್ರನೇ ಜಮೀನ್ ಪತ್ರನ ಅಡ ಇಟ್ಟಿರೋದು. ಇದು ನಮ್ಮೂರಿನ ಲೆಕ್ಕ ಆದ್ರೆ ಇನ್ ಸುತ್ತೂರಿನ ಜನ ಯಾರ್ಯಾರ ಹತ್ರ ಯಾವ್ಯಾವ ತರ ಅಡ ಇಟ್ಟಿರ್ಬೋದು ಅಂತ ನೀನೇ ಗೆಸ್ ಮಾಡು ಭಾವ. ಇದೊಂಥರ ಕಾಳಧಂದೆ ಆಗ್ಬಿಟ್ಟಿದೆ. ಮೊದಲು ಸುತ್ತ ಹತ್ತೂರಿನ ಮುಖಂಡರನ್ನು ಕರೆಸಿ ಅವರಿಗೆ ಎಚ್ಚರಿಕೆ ಕೊಡಬೇಕು. ಇಲ್ಲಂತಂದ್ರೆ ನಮ್ಮ ರೈತರಿಗೆ ಉಳಿಗಾಲ ಇಲ್ಲ. ಭಾವ, ಇದನ್ನೆಲ್ಲ ಮಟ್ಟ ಹಾಕಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು?